ಒಂದು ಕಡೆ ಧರ್ಮಸ್ಥಳ ಹೆಣಹೂತ ಪ್ರಕರಣದಲ್ಲಿ ಸಂಚಲನ ಮೂಡಿಸ್ತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳ ಡಿಪೋದಲ್ಲಿ ಬಸ್ಗಳ ಕೊರತೆ ಎದ್ದು ಕಾಣ್ತಾ ಇದೆ. ಧರ್ಮಸ್ಥಳ ಡಿಪೋದಲ್ಲಿ ಬಸ್ಗಳ ಕೊರತೆ, ಚಾಲಕರಿದ್ದರೂ ಕೆಎಸ್ಆರ್ಟಿಸಿ ಬಸ್ಗಳ ಕೊರತೆ ಎದ್ದು ಕಾಣುತ್ತಿದೆ. ಧರ್ಮಸ್ಥಳ ಡಿಪೋದಲ್ಲಿ 128 ಬಸ್, ಆದರೆ ರೂಟ್ಗಳಿರೋದು 119 ರೂಟ್ಗಳಲ್ಲಿ ಸಂಚಾರ. ಪ್ರಸ್ತುತ ಶಕ್ತಿ ಯೋಜನೆಯಿಂದ ಬಸ್ಗಳಿಗೆ ಬೇಡಿಕೆ ಹೆಚ್ಚಿದೆ. ಹೊಸದಾಗಿ ಹಲವು ಮಾರ್ಗಸೂಚಿಗಳಿಗೆ ಬೇಡಿಕೆ ಇದೆ. ಆದ್ದರಿಂದ ಹೀಗಾಗಿ ಧರ್ಮಸ್ಥಳ ಡಿಪೋಗೆ ಹೊಸ ಬಸ್ಗಳ ಅಗತ್ಯವಿರುತ್ತೆ. ಈ ಭಾಗದಲ್ಲಿ ಹೆಚ್ಚುವರಿ ಗ್ರಾಮೀಣ ಬಸ್ಗಳಿಗೆ ಬೇಡಿಕೆ ಇರೋದ್ರಿಂದಾಗಿ ಸುಬ್ರಹ್ಮಣ್ಯ, ಪಟ್ರಮೆ, ಕಡಬ, ನೆಲ್ಯಾಡಿ, ಬೆಂಗಳೂರು, ಹೀಗೆ ಹೊಸಪೇಟೆ, ಸೌತಡ್ಕ, ಚಾರ್ಮಾಡಿ, ಬೆಳಾಲು, ಬಂದಾರು, ಕುಪ್ಪೆಟ್ಟಿ, ಪುತ್ತೂರು ಭಾಗಗಳಿಗೆ ಹೆಚ್ಚುವರಿ ಬಸ್ಗಳ ಬೇಡಿಕೆ ಇದೆ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಂತರ ಭಾಗದಲ್ಲಿ ಇನ್ನು ಅಲ್ಲಿನ ಲೋಕಲ್ ಬಸ್ಗಳ ಸ್ಥಿತಿ ಅಂತೂ ಅತ್ಯಂತ ಶೋಚನೀಯ. ಬಸ್ಸುಗಳ ಕೊರತೆಯಿಂದ 20 ರೂಟ್ಗಳಲ್ಲಿ ಬಸ್ಸು ಸಂಚಾರವಿಲ್ಲ. ಸೊ ಅಲ್ಲಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕಾಲೇಜು ಶಾಲೆಗೆ ಹೋಗಬೇಕಾದ್ರೂ ಕೂಡ ಬಸ್ಸುಗಳ ಅಗತ್ಯತೆ ಇರ್ತವೆ. ಆದರೆ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಹೋಗದೇ ಇದ್ದಾಗ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗುತ್ತೆ. ಧರ್ಮಸ್ಥಳ ಬಸ್ ಡಿಪೋಗೆ ಸಾಕಷ್ಟು ಡ್ರೈವರ್ಗಳ ನೇಮಕ ಈಗಾಗಲೇ ಆಗಿದೆ. ಅಲ್ಲಿನ 119 ರೂಟ್ಗಳಲ್ಲಿ ಸಂಚಾರ ಆಗ್ತಾ ಇದ್ದರೆ ಇನ್ನೊಂದು 20 ರೂಟ್ಗಳ ಸಂಚಾರ ಆಗ್ತಾ ಇಲ್ವಂತೆ. ಧರ್ಮಸ್ಥಳದ ಡಿಪೋದ ಒಟ್ಟು ರೂಟ್ಗಳ ಪೈಕಿ 20 ರೂಟ್ಗಳಲ್ಲಿ ಸಂಚಾರ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಚಾಲಕರಿದ್ದಾರೆ, ಚಾಲಕರಿಗೆ ಓಡಿಸೋದಕ್ಕೆ ಬಸ್ ಇಲ್ಲ. ಬಸ್ ಯಾಕಿಲ್ಲ ಅಂದರೆ ಶಕ್ತಿ ಯೋಜನೆಯಿಂದಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ಗಳ ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಕಡೆ ಬಸ್ಸನ್ನು ಶಿಫ್ಟ್ ಮಾಡಿರ್ತಾರೆ. ಸೊ ಧರ್ಮಸ್ಥಳಕ್ಕೆ ಕೊಡ್ರಯ್ಯ, ವಿದ್ಯಾರ್ಥಿಗಳು ಹೆಚ್ಚಿದ್ದಾರೆ, ಶಾಲಾ ಕಾಲೇಜುಗಳಿದ್ದಾವೆ, ಹೇಳಿ ಕೇಳಿ ಬುದ್ಧಿವಂತರ ಜಿಲ್ಲೆ, ಅಲ್ಲಿ ಸ್ವಲ್ಪ ಬಸ್ ಜಾಸ್ತಿ ಬೇಕು. ಹಾಗಾಗಿ ಧರ್ಮಸ್ಥಳ ಭಾಗಕ್ಕೆ ಬಸ್ಸಿನ ಬೇಡಿಕೆ ಹೆಚ್ಚಾಗಿದೆ. ಬಸ್ಸು ಸಿಗದ ವಿದ್ಯಾರ್ಥಿಗಳು ಜೊತೆಗೆ ನಾಗರಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುವ ಮುನ್ನ ಎಚ್ಚೆತ್ತು ಅಧಿಕಾರಿಗಳು ಅಲ್ಲಿಗೆ ಹೊಸತೊಂದು ಬಸ್ಸನ್ನು ಅಥವಾ ಹೆಚ್ಚುವರಿ ಬಸ್ಸನ್ನು ಕಳುಹಿಸಬೇಕು ಎನ್ನುವಂತಹದ್ದು ಅಲ್ಲಿನ ಜನಾಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.